ವೆಲ್ಕಮ್ ಟು ಐಶ್ವರ್ಯ ಐಶ್ಯೂಸ್ ಯೂಟ್ಯೂಬ್ ಚಾನಲ್. ಎಸ್, ತುಂಬ ಜನಕ್ಕೆ ಬ್ಲೌಸ್ ಹೇಗೆ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಂತ ಅನ್ನೋದು ತುಂಬಾ ಡೌಟ್ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ವೇ ಆಫ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇರುತ್ತೆ. ಸೊ ಇವಾಗ ನಾನು ನನ್ನ ವೇ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನಿವತ್ತು ನಿಮಗೆ ಫ್ರಂಟ್ ಪಾರ್ಟ್, ಬ್ಲೌಸ್ನ ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಫಸ್ಟ್ ನೀವು ಲೈನಿಂಗ್ ಪೀಸ್ ಏನಿರುತ್ತಲ್ವ ಅದನ್ನು ಫುಲ್ ಫ್ಲ್ಯಾಟಾಗಿ ಹಾಕ್ಕೊಬೇಕು. ಅದಾದಮೇಲೆ ಬ್ಲೌಸಲ್ಲಿ ಫಸ್ಟ್ ನಿಮಗೆ ಬೇಕಾಗಿರುವಂಥದ್ದು ಚೆಸ್ಟ್ ಪಾರ್ಟ್. ಸೊ ಹುಕ್ ಪಾರ್ಟ್ ಏನಿರುತ್ತಲ್ವ ಅದರಲ್ಲಿ ಆ ಸೈಡು ನೀವು ಮೆಜರ್ಮೆಂಟ್ ತೊಗೊಬೇಕಾಗತ್ತೆ. ಸೊ ಹುಕ್ ಸೈಡ್ ಇರೋದು ಇಲ್ಲಿಂದ ಈ ಕಂಕ್ಳು ಕೆಳಗೆ ಏನಿರುತ್ತಲ್ವ ಅದು ನಿಮಗೆ ಚೆಸ್ಟ್ ಲೆಂತ್. ಸೊ ನಿಮಗಿದು 8 ಇದೆ. ಸೊ +1, ಬಿಕಾಸ್ ಆ +1 ಏನಕ್ಕೆ ಅಂತಂತಂದರೆ ಸ್ಟಿಚಿಂಗು ಮತ್ತು ಕಟ್ಟಿಂಗ್ ಹೋಗುತ್ತೆ. ಸೊ +1 ಹಾಕ್ಕೊಂಡ್ರೆ 8 + 1 9 ನಿಮಗೆ ಬರುತ್ತೆ. ನೆಕ್ಸ್ಟು ಚೆಸ್ಟ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಬೇಕಿರುವಂಥದ್ದು ಲೆಂತ್. ಸೊ ಬ್ಲೌಸ್ನ ಉದ್ದ ಅದನ್ನು ಹೇಗೆ ತೊಗೊಳ್ಳೋದು ಅಂತಂತಂದರೆ ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ತೊಗೊಂಡು ಬ್ಲೌಸ್ನ ಯಾವಾಗಲೇ ಆಗಲಿ ಮೆಷರ್ಮೆಂಟ್ ತೊಗೊಬೇಕಂದ್ರೆ ಲೆಂತ್ ಅಂದರೆ ಬ್ಲೌಸ್ ಲೆಂತ್ ಇವಾಗ ತೊಗೊತಿದ್ದೀವಿ ಅಂತಂದರೆ ಅದನ್ನು ಎಳೆದಿಡ್ದು ತೊಗೋಬೇಕಾಗುತ್ತೆ. ಸೊ ಇದು ನಿಮಗೆ 15 ಇದೆ. ಸೊ 15 + 1 ತೊಗೊಬೇಕಾಗತ್ತೆ. ಈಗ ನೀವು ನಿಮ್ಮ ರೈಟ್ ಸೈಡ್ ಏನಿದೆಯಲ್ವ ಇಲ್ಲಿ ಚೆಸ್ಟ್ ತೊಗೊಂಡ್ರೆ ನಿಮ್ಮ ಸೈಡಿಗೆ ಬರೋ ಅಂಥ ಕಡೆ ಲೆಂತ್ ತೊಗೋಬೇಕಾಗತ್ತೆ. 15 + 1 16 ಬರುತ್ತೆ ನಿಮಗೆ. ಸೊ ನೋಡಿ 16. ನೆಕ್ಸ್ಟು ಸೊ ಇದನ್ನು ಅಗೇನ್ ನಿಮಗೆ ಒಂದು ನೀಟಾಗಿ ಕರೆಕ್ಟಾಗಿ ಬರಬೇಕು ಅಂತಾದರೆ ನೀವು ಈ ಥರ ಫಾಲೋ ಮಾಡ್ಬೋದು. ಅಗೇನ್ ಇಲ್ಲಿ ಏನು ಚೆಸ್ಟ್ ತೊಗೊಂಡಿರ್ತೀರ ಅಲ್ವಾ ಅದನ್ನೇ ಇಲ್ಲಿ ತೊಗೋಬೇಕಾಗುತ್ತೆ. ಸೊ 8 + 1 9, ನಾನು 9 ತೊಗೊತಿದ್ದೀನಿ. ನೆಕ್ಸ್ಟ್ ಅಗೇನ್ ಲೆಂತ್ ಏನಿದೆಯೋ ಲೆಂತ್ನ ಅದನ್ನು ಇಲ್ಲಿಂದ ಇಲ್ಲಿಗೆ ತೊಗೊತೀನಿ. 15 + 1 16. ಸೊ ಅವಾಗ ನಿಮಗೆ ಲೆಂತು ಆ್ಯಂಡ್ ಚೆಸ್ಟ್ ಎರಡೂ ಸಿಗುತ್ತೆ. ಸೊ ಅದಾದಮೇಲೆ ನೀವು ಇದನ್ನು ಒಂದು ಸಿಂಗಲ್ ಪೀಸ್ ಇರೋದನ್ನ 4 ಫೋಲ್ಡ್ಸ್ ಬರೋ ಹಾಗೆ ಏನು ಮಾರ್ಕ್ ಮಾಡಿರ್ತೀರಲ್ವಾ, ಸೊ ಅದನ್ನು 4 ಫೋಲ್ಡ್ಸ್ ಬರೋ ಹಾಗೆ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಬರಬೇಕು. ಈ ಥರ ನಿಮ್ಮ ಆಪೋಸಿಟ್ ಸೈಡಿಗೆ ಕ್ಲೋಸ್ ಬರಬೇಕು. ನೋಡಿ ಈ ಥರ. ಇವಾಗ ನಿಮ್ಗೆ ಒಂದು ಕಡೆಯಿಂದ ನೋಡಿದ್ರೆ 4 ಪೀಸಸ್ ಕಾಣಿಸುತ್ತೆ. ಸೊ ಇಷ್ಟಾದಮೇಲೆ ನಿಮಗೇನು ಕನ್ಫ್ಯೂಷನ್ಸ್ ಆಗಬಾರ್ದು ಅಂತಂತಂದರೆ ಕಟ್ ಮಾಡ್ಕೊಬೇಡಿ. ಓಕೆ ಗೈಸ್, ಇವಾಗ ನಾವು ಅದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಸೊ ನಮಗೆ ಟೋಟಲ್ 4 ಫೋಲ್ಡ್ಸ್ ಬರಬೇಕು. ನೋಡಿ ಈ ಥರ 4 ಫೋಲ್ಡ್ ಬರಬೇಕು. ಆಪೋಸಿಟ್ ಡೈರೆಕ್ಷನ್ ಈ ಥರ ಕ್ಲೋಸ್ ಇರಬೇಕಾಗುತ್ತೆ. ಸೊ ಇಷ್ಟಾದಮೇಲೆ ಇವಾಗ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಚೆಸ್ಟ್ ಆಯಿತು, ಲೆಂತ್ ಆಯಿತು. ಇವಾಗ ನಮಗೆ ನೆಕ್ ಅಂತಂತಂದರೆ ಡೀಪ್ ಏನಿದೆ ಅಂತ. ಓಕೆನಾ? ಇವಾಗ ಈ ಬ್ಲೌಸ್ ತೊಗೊಳ್ಳಿ, ಹೀಗಿದೆ ಅಲ್ವಾ. ನಿಮಗೆ ಇಲ್ಲಿಂದ ಇಲ್ಲಿ ಏನಿದೆ ಅದು ನೆಕ್ ನೋಡಿ, ಇಲ್ಲಿಂದ ಇಲ್ಲಿಗೆ ಇವಾಗ ನನಗೆ 2 ಇದೆ. ಅದು ನಿಮ್ಮ ಕರೆಕ್ಟ್ 2.2 ಇದೆ. ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಅಂತಂತಂದರೆ ಈ ಥರ L ಶೇಪ್ ಇಟ್ಕೊಳ್ಳಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನನ್ನ ಸ್ಟಿಚಿಂಗ್ ಬೇರೆ ರೀತಿ ಇರೋದ್ರಿಂದ ನಾನು ಇದನ್ನು 2 ಅಂತ ತೊಗೊತೀನಿ. ನೋಡಿ, ನಾವು ತೊಗೊಂಡಿದ್ದು ಕೆಳಗಡೆನೇ ಆಗಿರ್ಬೋದು ಮೆಷರ್ಮೆಂಟು, ಬಟ್ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಮೇಲ್ಗಡೆ. ಸೊ ನಾನು ಇವಾಗ 2ಗೆ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ನೆಕ್ ಆದಮೇಲೆ ನೆಕ್ ಲೆಂತ್, ಇಲ್ಲಿ ನೆಕ್ ತೊಗೊಂಡಿದ್ದೀವಿ ಅಂತ ಆದರೆ ನೆಕ್ಸ್ಟ್ ನೆಕ್ ಲೆಂತ್ ತೊಗೊಬೇಕು. ಅದನ್ನು ಸೇಮ್ ಇದೇ ಥರ, ಬಟ್ ಇಲ್ಲಿಂದ ತೊಗೊಂಡು ಇಲ್ಲೇನಿದೆ ನಿಮಗೆ ಡೀಪು ಇಲ್ಲಿಗೆ ಹೀಗೆ ಮಾಡಬೇಕು. ಸೊ 5.5. ಮತ್ತು ನೆಕ್ಕು ಮತ್ತು ಲೆಂತಲ್ಲಿ ನೀವು ಯಾವುದೇ ಅಡಿಷನ್ ಮಾಡೋ ಹಾಗಿಲ್ಲ, ಬಿಕಾಸ್ ಅಲ್ಲೇನು ಸ್ಟಿಚಿಂಗ್ ಮಾರ್ಜಿನ್ ಹೋಗೋದಿಲ್ಲ ಮೇಲ್ಗಡೆ ಮತ್ತು ಕೆಳಗಡೆ. ಸೊ 5.5 ಇಲ್ಲಿ ಬಂದಿದೆ ನನಗೆ.
ಸೊ ಇಲ್ಲಿ ನನಗೆ 2 ಬಂದಿದೆ. ಸೊ 2.2 ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ನೀವು ಒಂದು 1/2 or 3/4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡಬೇಕಾಗತ್ತೆ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡಿ. ಸೊ ನಾನು ಈ ಶೇಪ್ ರೌಂಡ್ ನೆಕ್ ಬರುತ್ತೆ ಈ ಥರ ಮಾಡಿದ್ರೆ. ನೆಕ್ಸ್ಟು ಲೆಂತ್ ನೆಕ್ ಆದಮೇಲೆ ನೆಕ್ ಲೆಂತ್ ಆದಮೇಲೆ ಶೋಲ್ಡರ್ ಪಾರ್ಟ್ ಎಲ್ಲಿ ಮೆಷರ್ಮೆಂಟ್ ತೊಗೊಳ್ಳೋದಂದರೆ ಇದನ್ನು ನಾವು ಶೋಲ್ಡರ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ಶೋಲ್ಡರ್ ಬಂದು ನಮಗೆ ನಾರ್ಮಲಿ 2.5 ಇರುತ್ತೆ ಎಲ್ರಿಗೂ. ಸೊ 2.5 ಪ್ಲಸ್ ಹಾಫ್ ಎಕ್ಸ್ಟ್ರಾ ತೊಗೋಬೇಕು. ಹಾಫ್ ಏನಕ್ಕೆ ಅಂತಂದರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಸೊ 2.5 ಪ್ಲಸ್ ಹಾಫು 3 ಆಗುತ್ತೆ. ಶೋಲ್ಡರ್ ಆದಮೇಲೆ ಶೋಲ್ಡರ್ ಡೌನ್ ಯಾವುದಂತಂದರೆ ಇಲ್ಲಿಂದ ಇಲ್ಲಿಗೆ ನೀವು ಶೋಲ್ಡರ್ ತೊಗೊಂಡಿದ್ರೆ ಇಲ್ಲಿಂದ ಇದೇನಿದೆಯಲ್ಲ ಈ ಪಾರ್ಟ್ ಶೋಲ್ಡರ್ ಡೌನ್ ಆಗುತ್ತೆ. ಸೊ ಅಗೈನ್ ಎಲ್ ಶೇಪ್ ಇಲ್ಲಿಂದ ಇಲ್ಲಿಗೆ. ಸೊ 6.5 ಇದೆ. 6.5 ತಗೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅಗೇನ್ ಇಲ್ಲೊಂದು ಮಾರ್ಕ್ ಮಾಡಿ, ಇದನ್ನು ಅಷ್ಟೇ ಒಂದು 1/2 ಇಂಚಿಗೆ. ದೆನ್ ಇದರಲ್ಲಿ ನಿಮಗೆ 2 ಥರ ಕಟಿಂಗ್ ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಇದು 1/2 ಇಂಚಿಗೆ ಮಾರ್ಕ್ ಮಾಡಾದಮೇಲೆ ನೆಕ್ಸ್ಟ್ ನಿಮಗೆ ಚೆಸ್ಟ್ ಲೆಂತ್, ನೆಕ್ ಡೌನ್, ಶೋಲ್ಡರ್ ಡೌನ್ ಇಷ್ಟು ಪಾರ್ಟ್ ಆಯಿತು. ಸೊ ನಿಮಗೆ ನೆಕ್ಸ್ಟ್ ಬರೋವಂಥದ್ದು ಕ್ರಾಸ್ ಪಟ್ಟಿ ಅಂತಂತಂದರೆ ಇದಾಗಿರುತ್ತೆ. ಸೊ ನೀವು ಇದನ್ನು 2 ಕಡೆ ಮೆಷರ್ಮೆಂಟ್ ತೊಗೊಬೇಕು. ಸೊ ಒಂದು ಸೈಡ್ ಬಂದು ಇವಾಗ ನನಗೆ 2.2 ಇದೆ, ಇನ್ನೊಂದು ಕಡೆ 3.2 ಇದೆ. ಸೊ ನಾರ್ಮಲಿ ನಮಗೆ 2.5 3.5 ಬರುತ್ತೆ. ಬಿಕಾಸ್ ಸ್ಟಿಚಿಂಗು ಮಾರ್ಜಿನ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಅಲ್ಲಿ 3.2 ಇದೆ. ಸೊ ನಾನು 3.5 ತೊಗೊತಾ ಇದ್ದೀನಿ. ಇಷ್ಟಾದಮೇಲೆ ನೀವು ಒಂದು 75% ಅಷ್ಟು ಸ್ಟ್ರೈಟ್ ಲೈನೇ ಹಾಕಬೇಕಾಗತ್ತೆ ಲೆಂತ್ವರೆಗೂ. ಅಷ್ಟು ಹಾಕಿದಾದಮೇಲೆ ಇಲ್ಲಿ ಒಂದು 75% ಆದಮೇಲೆ ಸ್ವಲ್ಪ ಕ್ರಾಸಾಗಿ ತೊಗೊಳ್ಳಿ. ನೋಡಿ ಈ ಥರ ಬರುತ್ತೆ ನಿಮಗೆ. ಇಷ್ಟಾದಮೇಲೆ ನೀವು ಫ್ರಂಟು ಬ್ಯಾಕ್ನ ಕಟ್ ಮಾಡಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನೀವು ಫಸ್ಟು ಯಾವುದೇ ಕಾರಣಕ್ಕೂ ನೆಕ್ ಎಲ್ಲ ಒಟ್ಟಿಗೆ ಕಟ್ ಮಾಡೋ ಹಾಗಿಲ್ಲ. ಬಿಕಾಸ್ ಫ್ರಂಟೇ ಬೇರೆ ಥರ ಬರುತ್ತೆ, ಬ್ಯಾಕೇ ಬೇರೆ ಥರ ಬರುತ್ತೆ. ಸೊ ಫಸ್ಟ್ ಇಲ್ಲಿ ಜಸ್ಟ್ ಸ್ವಲ್ಪ ಮಾತ್ರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೋಲ್ಡರ್ ಪಾರ್ಟ್ ಇರುತ್ತಲ್ವ, ಇಲ್ಲೇನು ದೊಡ್ಡದು ಇರುತ್ತಲ್ಲ ಅದೇ ಶೋಲ್ಡರ್ ಪಾರ್ಟ್. ನಿಮಗೆ ನೀಟಿಗೆ ಅದು ಏನು ನೀವು ಮಾರ್ಕ್ ಮಾಡಿರ್ತೀರ ಅದೇ ಮೆಜರ್ಮೆಂಟ್ ಮೇಲೆ ಕಟ್ ಮಾಡ್ಕೊತಾ ಹೋಗಿ. ಇಷ್ಟು ಕಟ್ ಮಾಡಾದ್ಮೇಲೆ ನಿಮ್ಗೆ ಶೋಲ್ಡರ್ ಪಾರ್ಟ್ ಕಟ್ ಆಗುತ್ತೆ. ದೆನ್ ಇದೇನಿದೆಯಲ್ವಾ, ಸೊ ಮೇಲ್ಗಡೆ 2 ಕೆಳಗಡೆ 2 ಇರುತ್ತೆ, ಅದನ್ನು ಸಪ್ರೇಟ್ ಮಾಡಬೇಕು. ಆ ಸಪ್ರೇಟ್ ಮಾಡಿದಾಗ ಮಾತ್ರ ನಮಗೆ ಫ್ರಂಟ್ ಟು ಬ್ಯಾಕ್ ಅನ್ನೋವಂಥದ್ದು ಸಿಗೋದು. ಸೊ ನೋಡಿ ಇದು ಫ್ರಂಟ್, ಇದು ಬ್ಯಾಕ್. ಸೊ ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಬರ್ಕೊಂಬಿಡಿ ಫ್ರಂಟ್ ಬ್ಯಾಕ್, ಆಯಿತಾ. ನೆಕ್ಸ್ಟು ಅದನ್ನು ಬರ್ಕೊಂಡಾದ್ಮೇಲೆ ಇವಾಗ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡೋಣ. ಇದು ಅಷ್ಟೇ ಶೇಪ್ ಹೇಗಿರುತ್ತೆ, ಹೇಗೆ ತೆಗ್ದಿದ್ದೀರಾ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಶೋಲ್ಡರು ನೆಕ್ಕು 2 ಕಟ್ ಆಯಿತು. ನೆಕ್ಸ್ಟ್ ಕ್ರಾಸ್ ಪಟ್ಟಿ ನೀವು ಕಟ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ. ಫಸ್ಟು ಫ್ರಂಟು ಬ್ಯಾಕ್ನ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು. ಬಿಕಾಸ್ ಕ್ರಾಸ್ ಪಟ್ಟಿ ಅನ್ನೋವಂಥದ್ದು ಬರೀ ಫ್ರಂಟ್ ಪಾರ್ಟಿಗೆ ಮಾತ್ರ ಬರುತ್ತೆ, ಬ್ಯಾಕ್ ಪಾರ್ಟಿಗೆ ಬರೋದಿಲ್ಲ. ನೆಕ್ಸ್ಟ್ ಕ್ರಾಸ್ ಪಟ್ಟಿ ಇರೋದ್ರಿಂದ ಇದನ್ನು ಕ್ರಾಸ್ ಪಟ್ಟಿ ಅಂತ ಹೇಳ್ತೀವಿ. ಏನು ಶೋಲ್ಡರಲ್ಲಿ ನಾವು ಫಸ್ಟ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಕಟ್ ಮಾಡಿರ್ತೀವಲ್ಲ ಆ ಪೀಸ್, ಇದು ನೋಡಿ ಈ ಪೀಸ್ ಜೊತೆಗೆ ಈ ಪೀಸ್ನ ಮೇಲಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಂದರೆ ನಾರ್ಮಲಿ ನೀವು ಅಬ್ಸರ್ವ್ ಮಾಡಿಲ್ಲ ಅಂದರೆ ಅಬ್ಸರ್ವ್ ಮಾಡಿ, ಕ್ರಾಸ್ ಪಟ್ಟಿ ಯಾವಾಗಲೂ ಸ್ವಲ್ಪ ತಿಕ್ಕಾಗಿರುತ್ತೆ, ಅಂದರೆ ದಪ್ಪವಾಗಿರುತ್ತೆ. ಸೊ ಇದನ್ನು ನಾವು ಎಕ್ಸ್ಟ್ರಾ ಪೀಸ್ ಇದೆಯಲ್ವ ಆ ಪೀಸ್ ಮೇಲೆ ಇಟ್ಕೊಂಡು ಸೇಮ್ ಶೇಪ್ ಸೇಮ್ ಲೆಂತ್ ಕಟ್ ಮಾಡಬೇಕಾಗತ್ತೆ.
ನೋಡಿ ಇದು ಇವಾಗ ಕಟ್ಟಾಗಿದೆ. ನೆಕ್ಸ್ಟು ಎರಡೆರಡು ಸಪ್ರೇಟ್ ಎತ್ತಿಟ್ಕೊಬಿಡಿ. ಸೊ ಒಂದು ಸೈಡಿಗೆ 2, ಇನ್ನೊಂದು ಸೈಡಿಗೆ 2 ಬೇಕಾಗತ್ತೆ. ಸೊ ಕ್ರಾಸ್ ಪಟ್ಟಿ ಒಂದು ಪಾರ್ಟ್ ರೆಡಿಯಾಗಿದೆ. ಈಗ ನೆಕ್ಸ್ಟು ಬ್ಲೌಸಲ್ಲಿ ಡಾಟ್ ಹಿಡಿಯೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಏನು ಸೆಂಟರ್ ಇರುತ್ತಲ್ಲ ಅದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಅಗೇನ್ ಮತ್ತೆ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಆಯಿತಾ. ನೆಕ್ಸ್ಟು ಫಸ್ಟು ನಮಗೆ ಎಲ್ಲ ಬ್ಲೌಸಲ್ಲೂ ಡಾಟ್ಗೆ ಸ್ವಲ್ಪ ದಪ್ಪಗಿರೋರು ಅಥವಾ ನಾರ್ಮಲ್ ಆಗಿರೋದು ಎಲ್ಲನೂ ಸೆಂಟರಿಂದ ಈ ಸೈಡಿಗೆ ಆ್ಯಂಡ್ ಈ ಸೈಡಿಗೆ 3 ಸೆಂಟಿಮೀಟರ್ಸ್ ಅಷ್ಟು ತೊಗೊಬೇಕು. ಸೊ ಇನ್ ಕೇಸ್ ತುಂಬ ಸಣ್ಣ ಇದ್ದರು ಆ ಥರ ಇತ್ತು ಅಂತಂದರೆ 2.5 ತೊಗೊಂಡು ಆಗುತ್ತೆ. ಸೊ ಇಲ್ಲಿಗೆ ಇನ್ ಕೇಸ್ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಸೆಂಟರ್ ಯಾವುದು ಅನ್ನೋ ಥರ ಇತ್ತು ಅಂದರೆ ಫಸ್ಟ್ ಇಲ್ಲಿಗೆ ಒಂದು ಲೈನ್ ಹಾಕೊಂಬಿಡಿ. ಸೊ ಇವಾಗ ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 3, ಇದು ನಾರ್ಮಲಿ ಎಲ್ರಿಗೂ ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1.5, ಇಲ್ಲಿಂದ ಇಲ್ಲಿಗೆ 1.5, ಇದು ನಾರ್ಮಲಿ ಎಲ್ಲದಕ್ಕೂ ಕಾಮನ್ ಇರುತ್ತೆ. ಸೊ ಇದನ್ನು ನಾವು ಈ ಕಡೆ ಜಾಯಿನ್ ಮಾಡಬೇಕು, ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಏನು ಲೆಂತ್ ಅಂದರೆ 1.5 ನಿಮಗೆ ಅದರದ್ದು ಮೆಜರ್ಮೆಂಟ್ ಬರುತ್ತೆ. ಸೊ ಇಷ್ಟಾದಮೇಲೆ ಇಲ್ಲೇನು ಹಾಕಿರ್ತಿರಲ್ಲ 1.5ಗೆ ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು, ಸೊ ಇಲ್ಲಿ ಡಾಟ್ ಹಿಡಿಯೋದಕ್ಕೆ ನಿಮಗೆ ಅದು ಬೇಕಾಗತ್ತೆ. ಸೊ ನಿಮ್ಗೆ ಇದೆಲ್ಲ ಲೈನ್ಸು ಕರೆಕ್ಟಾಗಿ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಒಂದು ಲಾಂಗ್ ಸ್ಕೇಲ್ ತೊಗೊಂಡು ಇದನ್ನು ಲೈನೆಲ್ಲ ಹಾಕ್ಕೊಳ್ಳಿ. ಸೊ ನೋಡಿ ಒಂದು ಸೈಡ್ ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಇನ್ನೊಂದು ಸೈಡಿಗೂ ನೀವು ಹಾಗೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ 2 ಕಡೆ ಒಂದು ಡಾಟ್ ಅನ್ನೋವಂಥದ್ದು ಹಿಡಿದಾಗಿದೆ. ಇದೇ ನಿಮ್ಮ ಫ್ರಂಟ್ ಪಾರ್ಟ್. ಇದನ್ನು ನಾವು ಫ್ರಂಟ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.